ಗ್ಯಾರಂಟಿ ಯೋಜನೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಆದರೆ ಈಗ ಬೇಸಿಗೆ ಜಾಸ್ತಿ ಆಗ್ತಾ ಕರೆಂಟ್ ಕೈ ಕೊಡುವ ಸಾಧ್ಯತೆಗಳಿದಾವಂತೆ. ಬೇಡಿಕೆ ಕೂಡ ಹೆಚ್ಚಾಗಿದೆ. ಪ್ರತಿ ಬಾರಿಗೆ ಹೋಲಿಸಿದರೆ ನಾವು ಈ ವರ್ಷ ಬೇಡಿಕೆ ಅಂದರೆ ಡಿಮ್ಯಾಂಡ್ ಹೆಚ್ಚಾಗಿದೆಯಂತೆ. ನೋಡಿ, ದಿನದ ಅಗತ್ಯ 19,000 ಮೆಗಾವ್ಯಾಟ್ ಇದೆ. ಅಂದರೆ ಇಲ್ಲಿ ಈಗ ಆಗ್ತಿರುವಂಥದ್ದು ನಮ್ಮಲ್ಲಿ 12,000 ಅಷ್ಟೇ ಆಗ್ತಾಯಿದೆ ಅಂತೆ ಉತ್ಪಾದನೆ. 17,000 ಮೆಗಾವ್ಯಾಟ್ ರಾಜ್ಯದಲ್ಲಿರುವಂಥ ಬೇಡಿಕೆ ಇದು. ಅಂದರೆ ಪ್ರತಿದಿನ 19,000 ಗಡಿ ದಾಟಿ ಹೋಗ್ತಾ ಇದೆ. ಅಂದರೆ ಕರೆಂಟ್ ಹೇಳ್ತಾ ಇರೋದು ನಾವು. ಹಾಗಾಗಿನೇ ಈಗ ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಇಂಧನ ಇಲಾಖೆ ಅಧಿಕಾರಿಗಳು, ಗೃಹಜ್ಯೋತಿ ಎಫೆಕ್ಟ್ ಇದು ಅಂತ. ಗೃಹಜ್ಯೋತಿಗೆ 200 ಯೂನಿಟನ್ನು ಕೊಡ್ತಾ ಇದ್ದಾರೆ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಉರಿಸೋದು. ಅದು ಕೂಡ ಎಫೆಕ್ಟ್ ಆಗ್ತಿದೆಯಂತೆ. ಅಂದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ವಿದ್ಯುತ್ ಬಳಕೆ ಪ್ರಮಾಣ ಏನಿದೆ ಗಣನೀಯವಾಗಿ ಅದು ಏರಿಕೆ ಆಗ್ತಾ ಇದೆ ಅಂತೆ. ಹಾಗಾಗಿನೇ ನೋಡಿ, ಕಳೆದ ವರ್ಷ ಇಷ್ಟು ಬೇಡಿಕೆ ಇರಲಿಲ್ಲ. ನಮ್ಮಲ್ಲಿರುವಂತಹ ಜಲಾಶಯಗಳಾಗಿರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ವಿದ್ಯುತ್ ಘಟಕಗಳಾಗಿರ್ಬೋದು ಉತ್ಪಾದನೆಯನ್ನು ಮಾಡ್ತಾ ಇದೆ. ಅದು ಈ ಬಾರಿ ಕಳೆದ ಬಾರಿಯಷ್ಟು ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಗ್ಯಾರಂಟಿ ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ 200 ಯೂನಿಟ್, ಅದು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ.